ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಹನ. ಇವತ್ತು 2 ನಿಮಿಷದಾಗ ಹೆಂಗೆ ಮ್ಯಾಗಿ ಮಾಡೋದಂತ ನೋಡ್ಕೊಂಡು ಬರೋನು. ಫಸ್ಟ್ ಎರಡು ಮ್ಯಾಗಿ ಪ್ಯಾಕೆಟನ್ನು ತೊಗೊಂಡ್ಬಿಟ್ಟು ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡೇನು. ಹಾಗೆ ಒಂದು ಅರ್ಧ ಟೊಮಾಟೋನು ಕಟ್ ಮಾಡಿ ಇಟ್ಕೊಂಡೇನು. ಆಮೇಲೆ ಬಂದು ನೋಡಿದ್ರೆ 2 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೇನು. ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಜೀರಿಗೆ, ಉಪ್ಪು, ಖಾರ ಏನೇನು ಬೇಕು ಅದನ್ನೆಲ್ಲ ತೊಗೋಬೇಕು. ಆಮೇಲೆ ಗ್ಯಾಸ್ ಬಂದ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ನಮ್ಮದಕ್ಕೆ ಎಷ್ಟು ಎಣ್ಣೆ ತಿಂತ ಅಷ್ಟು ಹಾಕೋಬೋದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಕತ್ತೆ. ಆಮೇಲೆ ಒಂದು 2 ನಿಮಿಷ ಅದು ಎಣ್ಣೆ ಎಲ್ಲ ಚೆಂದಾಗ ಕಾಯಕ್ಕೆ ಬಿಡಬೇಕು. ಆಮೇಲೆ ಕಾಯ್ದಿಂದ ಅದಕ್ಕೆ ಮೆಣಸಿನ್ಕಾಯಿ ಹಾಕೊಂಡು ಆಮೇಲೆ ಈರುಳ್ಳಿ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೋನ ಹಾಕೊಂಡು ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಗ್ಯಾಸ್ ಮೇಲೆ ಬಿಡಬೇಕು. ಅದಕ್ಕೆ ಸ್ವಲ್ಪ ಕೂಡ್ ಮಸಾಲೆ ನಾವು ಮನ್ಯಾಗ ತಯಾರಿಸ್ಕೊಂಡಿರೋ ಕೂಡ್ ಮಸಾಲೆನ ಹಾಕಕತ್ತೀನಿ. ಅದನ್ನ ಹಾಕೊಂಡು ಅದನ್ನ ಎಲ್ಲಾನು ಚೆಂದಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಖಾರ ಮತ್ತು ಅರಿಶಿನ ಪುಡಿನ ಹಾಕೊಂಡ್ಬಿಟ್ಟು ಅದನ್ನ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಜೀರಿಗೆ, ಸಾಸಿವೆ ಎಲ್ಲಾನು ಹಾಕೊಂಡ್ಬಿಟ್ಟು ಅದನ್ನ ನೀಟಾಗಿ ಒಂದು 5 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಈಗ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೈತಿ. ಅದೆಲ್ಲ ಚೆನ್ನಾಗಿ ಹೋದಿಂದ ಒಂದು ಗ್ಲಾಸ್ನಷ್ಟು ಅಂದರೆ 2 ಮ್ಯಾಗಿ ಪ್ಯಾಕೆಟ್ಗೆ 1 ಗ್ಲಾಸ್ನಷ್ಟು ನೀರು ಹಾಕೋಕತ್ತೀನಿ. ಆಮೇಲೆ ಅದನ್ನ ನೀರು ಹೆಸರು ಬರೋಕೆ ಬಿಡಬೇಕು. ಈಗ ತೆಗ್ದು ನೋಡೋಣ ಬರ್ರಿ ನೀರು ಹೆಸರು ಬಂದೈತನ ಅಂಥೇಳಿ. ನೋಡ್ರಿ ಈ ರೀತಿ ಅದು ಎಲ್ಲ ಚೆನ್ನಾಗಿ ಬೆಂದು ನೀರೆಲ್ಲ ಮೇಲೆ ಬರೋಕತ್ತಿರ್ಬೇಕು. ಆದರೆ ಮುದ್ದಿಟ್ಕೊಂಡಿರೋ ಮ್ಯಾಗಿನ ಈಗ ಅದಕ್ಕೆ ಹಾಕಬೇಕು. ಈಗ ಮ್ಯಾಗಿ ಹಾಕೊಂಡು ಅದೆಲ್ಲ ಮ್ಯಾಗಿ ನೀರಿನ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಕೈಯಾಡಿಸ್ಬೇಕು. ನೋಡಿ ಈ ರೀತಿ ಅದೆಲ್ಲ ನೀಟಾಗಿ ಆಗಿರ್ಬೇಕು. ಮ್ಯಾಗಿ ಜೊತೆ ಬಂದಿರೋ ಮಸಾಲೆಯನ್ನ ಹಾಕತ್ತೀನಿ. ನೀವು ಆ ಮಸಾಲೆ ಹಾಕೊಂಡ್ಬಿಟ್ಟು ಇನ್ನೊಂದು ರೌಂಡ್ ಅದನ್ನ ಕಲಿಸ್ಕೊಂಡು ಬರಬೇಕು.